ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ. ನಾನು ನಂಬಿಕೆ ದ್ರೋಹಿಗಳನ್ನು ನಂಬಿ ಮೋಸ ಹೋದೆ. ಜೀವನದಲ್ಲಿ ಪೆಟ್ಟು ತಿಂದೆ ಎಂದು ಅಳಬೇಡ. ಯಾವುದೇ ಕಾರಣಕ್ಕೂ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡ. ಮೋಸ ಮಾಡೋರು ನಿನ್ನ ಬೆನ್ನ ಹಿಂದೆಯೇ ಇರುತ್ತಾರೆ. ಎಚ್ಚರಿಕೆ. ಈ ಜಗತ್ತಿನಲ್ಲಿ ಎಲ್ಲರೂ ನಾಟಕ, ಎಲ್ಲವೂ ನಾಟಕ. ಆದರೆ ನೀನು ಕೆಲವರ ಮುಖವಾಡದ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದ ಇರಬೇಕು. ನಿನ್ನನ್ನು ಸದಾ ಕಾಯಲು ನಾನಿದ್ದೇನೆ. ಹೆದರಬೇಡ. ಒಳ್ಳೆಯ ಮನಸ್ಸಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತದೆ. ಮೋಸದ ಮಾರ್ಗ ಹಿಡಿದವರು ಶಿಕ್ಷೆಯ ಬೆಂಕಿಯಲ್ಲಿ ಬೇಯಲೇಬೇಕು. ಮಾಡಿದ ಮೋಸಕ್ಕೆ ತಕ್ಕ ಪಾಠ ಕಲಿಯಲೇಬೇಕು. ಅವಮಾನದ ಬೆಂಕಿ ನಿನ್ನಲ್ಲಿ ಧೈರ್ಯ ಹುಟ್ಟಿಸುತ್ತದೆ. ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗುತ್ತದೆ. ತಾಳ್ಮೆಯಿಂದ ಕಾದು ನೋಡು. ಅವಮಾನ, ಸೋಲು ಶಾಶ್ವತವಲ್ಲ. ನಿನಗೂ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನಂಬಿಕೆ ಇರಲಿ. ನಿನ್ನ ನಂಬಿಕೆಯೇ ನಿನ್ನನ್ನು ಕಾಪಾಡುತ್ತದೆ. ದೇವರು ನಿನಗೆ ಕಷ್ಟ ಕೊಡುವುದು ಅಳುವುದಕ್ಕಲ್ಲ, ನಿನ್ನನ್ನು ನೋಯಿಸಿದವರ ಮುಂದೆ ಬೆಳೆದು ನಿಲ್ಲುವುದಕ್ಕೆ. ದೇವರ ಮೇಲೆ ನಂಬಿಕೆ ಇದ್ದರೆ ಗೆದ್ದೇ ಗೆಲ್ಲುತ್ತೀಯ. ತಾಳ್ಮೆ ಕಳೆದುಕೊಳ್ಳಬೇಡ. ತಾಳ್ಮೆ ಇರಲಿ, ಅಳಬೇಡ. ನಿನ್ನ ಜೀವನದಲ್ಲಿ ಆಗುವುದೆಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತದೆ. ಅದಕ್ಕೆ ಅಲ್ಲವೇ ಹೇಳುವುದು, ಆಗುವುದೆಲ್ಲವೂ ಒಳ್ಳೆಯದಕ್ಕೆ, ದೇವರನ್ನ ನಂಬು ಎಂದು. ದೇವರು ಕಷ್ಟ ಕೊಟ್ಟಿದ್ದಾನೆ ಎಂದು ಕಣ್ಣೀರು ಹಾಕಬೇಡ. ಪರೀಕ್ಷೆಯಲ್ಲಿ ಗೆಲ್ಲಬೇಕು ಎನ್ನುವ ಛಲ ಹುಟ್ಟಿಸಿಕೊ. ಕಷ್ಟದ ದಿನಗಳಲ್ಲಿ ದೇವರನ್ನ ಪ್ರಾಮಾಣಿಕವಾಗಿ ನಂಬು. ಅವನು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ. ಕಷ್ಟಗಳಿಗೆ ಕಣ್ಣೀರಿಡಬೇಡ. ನೀನು ತಾಳ್ಮೆಯಿಂದ ಕಾದು ನೋಡಿದರೆ ಅಥವಾ ತಾಳ್ಮೆಯಿಂದ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ತಾಳ್ಮೆಗೆ ಅಷ್ಟು ಶಕ್ತಿ ಇದೆ. ನೀನು ಜೀವನದಲ್ಲಿ ಎಷ್ಟು ಒಂಟಿಯಾಗಿ ಇರುತ್ತೀಯ ನೋಡು, ಅಷ್ಟೇ ಬಲಿಷ್ಠವಾಗಿಯೂ ಇರುತ್ತೀಯ. ನೆನಪಿನಲ್ಲಿರಲಿ, ಯಾವುದನ್ನು ಅತಿಯಾಗಿ ಹಂಚಿಕೊಳ್ಳಬಾರದು. ಎಲ್ಲವನ್ನೂ ಆ ಕ್ಷಣಕ್ಕೆ ಮರೆತು ಮುಂದೆ ಹೋಗುತ್ತಿರಬೇಕು. ಅದೇ ಚಿಂತೆಯಲ್ಲಿ ನೀನು ಕೊರಗುತ್ತಾ ಕುಳಿತರೆ ನಿನಗಾಗಿ ಮರುಗುವವರು ಯಾರೂ ಇರುವುದಿಲ್ಲ. ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಜೀವನದಲ್ಲಿ ಸದಾ ಸಂತೋಷವಾಗಿ ಇರಬೇಕು. ಹಾಗಾದರೆ ನೀವು ನಿಮ್ಮ ಭಾವನೆಗಳ ಕೈಗೆ ಬದುಕನ್ನ ಕೊಡಬೇಡಿ. ನೆನಪುಗಳ ಕೈಗೆ ಮನಸ್ಸನ್ನು ಕೊಡಬೇಡಿ. ಇನ್ನು ಅತಿ ಆಸೆಗಳ ಕೈಗೆ ಬುದ್ಧಿಯನ್ನ ಕೊಡಬೇಡಿ. ಕ್ಷುಲ್ಲಕ ಜನರ ಮಾತುಗಳಿಗೆ ನಿಮ್ಮ ಕಿವಿಯನ್ನ ಯಾವತ್ತೂ ಕೊಡಬೇಡಿ. ಅಂದರೆ ಕ್ಷುಲ್ಲಕ ಜನಗಳ ಮಾತುಗಳಿಗೆ, ಟೀಕೆಗಳಿಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹ ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಒಮ್ಮೆ ಯೋಚಿಸಿ ನೋಡಿ, ಉತ್ತರ ನಿಮಗೆ ಸಿಗುತ್ತದೆ. ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಮತ್ತು ಕೆಟ್ಟ ವಿಚಾರಗಳನ್ನು ಬಿಡುವ ಉಪವಾಸ ಮಾಡಿರಿ, ಆದರೆ ಭೋಜನವನ್ನಲ್ಲ. ನಾವು ಇತರರನ್ನ ನಿಂದಿಸುವಾಗ ನಾವು ಪರಿಪೂರ್ಣರೆಂದು ಭಾವಿಸುತ್ತೇವೆ. ಆದರೆ ಇತರರು ನಮ್ಮನ್ನು ನಿಂದನೆ ಮಾಡಬಹುದು ಎಂಬ ಕಲ್ಪನೆಯನ್ನು ಕೂಡ ನಾವು ಮಾಡುವುದಿಲ್ಲ. ಹಾಗೆ ನೋಡಿದರೆ ನಿಂದನೆಗೆ ಒಳಗಾಗದೆ ಇರುವ ವ್ಯಕ್ತಿಯೇ ಇಲ್ಲ. ಭಾವನೆಗಳಿಗೆ ಬೆಲೆ ಕೊಡದೆ ಕೇವಲ ನಾಣ್ಯಗಳಿಗೆ ಬೆಲೆ ಕೊಡುವ ಮುಂಚೆ ಒಮ್ಮೆ ಆಲೋಚಿಸಿ ನೋಡಿ. ಜೀವನಗಳಿಗೆ ಮುಗಿದಾಗ ಸುರಿಯುವುದು ನಾಣ್ಯಗಳ ಮಳೆಯಲ್ಲ, ಬದಲಾಗಿ ಕಣ್ಣೀರಿನ ಭಾವದ ಸೆಲೆ. ಜನರು ನಿಮ್ಮನ್ನು ತೊರೆದಾಗ ನೀವು ಕೆಲಸವನ್ನು
ಏಕಾಂಗಿಯಾಗಿ ಮಾಡುವುದಕ್ಕೆ ಸಮರ್ಥರು ಎಂದು ಅರ್ಥ ಮಾಡಿಕೊಳ್ಳಿ. ತನ್ನ ಕರ್ಮವು ವಿಧಿಗಿಂತಲೂ ಹೆಚ್ಚಿನದು. ಅದು ತನ್ನ ಕೈಯಲ್ಲಿದೆ ಎಂದು ತಿಳಿದಿದ್ದರೂ ಮನುಷ್ಯ ಯಾವಾಗಲೂ ತನ್ನ ಅದೃಷ್ಟವನ್ನು ಶಪಿಸುತ್ತಾನೆ. ಒಳ್ಳೆಯ ಸಮಯ ಬರುವವರೆಗೂ ಕೆಟ್ಟ ಸಮಯದ ಜೊತೆ ಜೀವನ ನಡೆಸಲೇಬೇಕು. ಶ್ರೀಗಂಧದ ಮರದ ಬುಡವನ್ನು ಸರ್ಪಗಳು, ತುದಿಯನ್ನು ಕಪಿಗಳು, ಕೊಂಬೆಗಳ ಮೇಲೆ ಪಕ್ಷಿಗಳು, ಹೂವುಗಳ ಮೇಲೆ ಭೃಂಗಗಳು ಆಶ್ರಯ ಪಡೆಯುತ್ತವೆ. ಶ್ರೀಗಂಧದ ಮರವು ಬೇರೆಯವರ ಉಪಯೋಗಕ್ಕೆ ಆಶ್ರಯವಾದಂತೆಯೇ ಸಜ್ಜನರ ಜೀವನವು ಸದಾ ಪರೋಪಕಾರಕ್ಕಾಗಿಯೇ ಮೀಸಲಾಗಿ ಇರುತ್ತದೆ. ಅರಿತೋ ಅರಿಯದೆಯೋ ಅರಿತವರನ್ನು ಅರಿಯದೆ ಹೋದದ್ದು ನಮ್ಮ ಅಂತರಂಗಕ್ಕೆ ನಾವೇ ಮಾಡಿಕೊಂಡ ಮೋಸವಾಗುತ್ತದೆ. ಬಯಸಿದ್ದೆಲ್ಲವೂ ನಿಮಗೆ ಸಿಗುವುದಿಲ್ಲ. ನಿಮಗೇನು ಸಿಗಬೇಕು ಅದು ಮಾತ್ರವೇ ನಿಮಗೆ ಸಿಗುತ್ತದೆ. ನೆನಪಿರಲಿ, ವಿಶ್ರಾಂತಿ ನೀವು ಪಡೆಯಬಹುದು, ಕಾಲವಲ್ಲ. ಅದು ಓಡುತ್ತಲೇ ಇರುತ್ತದೆ. ಆದಷ್ಟು ಬೇಗ ಬಂದ ಕೆಲಸಗಳನ್ನು ಮುಗಿಸಿಕೊಳ್ಳಿ. ಆಮೇಲೆ ವಿಶ್ರಾಂತಿ ಪಡೆಯುವುದು ಇದ್ದೇ ಇರುತ್ತದೆ. ನಿನ್ನನ್ನು ಬಿಟ್ಟು ಬೇರೆ ಯಾರೂ ನಿನ್ನನ್ನು ಸೋಲಿಸಲಾರದಷ್ಟು ಬಲಶಾಲಿಯಾಗಿ ಇರು. ಪ್ರತಿಯೊಬ್ಬರೂ ವಿಭಿನ್ನ ಆಯ್ಕೆಗಳನ್ನು ಮಾಡುತ್ತಾರೆ. ನಾವು ಸರಿಯಾದದ್ದನ್ನು ಆರಿಸಿದಾಗ ನಾವು ವಿಭಿನ್ನರಾಗುತ್ತೇವೆ. ನಿಮ್ಮ ಕಣ್ಣೀರು, ದುಃಖ ಮತ್ತು ನೋವು ದೇವರನ್ನ ಹೊರತುಪಡಿಸಿ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಮುಂದೊಂದು ದಿನ ನಿಮ್ಮ ನೋವಿನ ದಿನಗಳನ್ನು ನೆನೆದು ನೀವು ನೆನಪು ಮಾಡಿಕೊಂಡಾಗ ಅದನ್ನು ಪ್ರೀತಿಸುತ್ತೀರಾ. ಏಕೆಂದರೆ ನಿಮ್ಮ ನೋವಿನ ದಿನಗಳೇ ಅಲ್ಲವೇ ನಿಮಗೆ ಜೀವನದ ಪಾಠವನ್ನು ಚೆನ್ನಾಗಿ ತಿಳಿಸುವುದು. ಭಗವಂತನನ್ನು ಸಂಪೂರ್ಣವಾಗಿ ನಂಬಿ. ಅವನು ಮನುಷ್ಯರಂತೆ ಸಮಯಕ್ಕೆ ತಕ್ಕಂತೆ ಬದಲಾಗುವವನಲ್ಲ. ಭಗವಂತ ನಿಮಗಾಗಿ ಒಳ್ಳೆಯದನ್ನೇ ಯೋಚನೆ ಮಾಡಿರುತ್ತಾನೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಆಗುವುದೆಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ. ತಾಳ್ಮೆ ಇರಬೇಕು. ನಿಮ್ಮ ಸಮಯ ಸದಾಕಾಲವೂ ಪರಿಪೂರ್ಣವಾಗಿಯೇ ಇರುತ್ತದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕಾಗಿರುವುದು ನಿಮ್ಮದೇ ಕರ್ತವ್ಯ. ಒಂದು ವಿಚಾರ ನಿಮ್ಮಲ್ಲಿ ಸದಾ ನೆನಪಿರಲಿ. ಮನ್ನಿಸುವುದನ್ನು ನಿಲ್ಲಿಸಿ ಮತ್ತು ನನ್ನ ನಂತರ ಪದಗಳನ್ನು ಪುನರಾವರ್ತಿಸಿ ಎಂದು. ನಾನು ಒಬ್ಬನೇ ಸಾಕು. ನಾನು ವೈಫಲ್ಯವಲ್ಲ. ನಾನು ಏನನ್ನೂ ಕಳೆದುಕೊಂಡಿಲ್ಲ. ಮತ್ತೆ ಪ್ರಾರಂಭಿಸುವುದಕ್ಕೆ ನನಗಿನ್ನೂ ಸಮಯವಿದೆ. ನನಗೆ ಸಹಾಯ ಮಾಡಲು ದೇವರು ಯಾವಾಗಲೂ ಸಿದ್ಧನಾಗಿ ಇರುತ್ತಾನೆ. ಈ ರೀತಿಯ ಒಂದು ಪ್ರಾಮಾಣಿಕವಾದ ಮಂತ್ರ ನಿಮ್ಮ ಜೀವನದಲ್ಲಿರಲಿ. ಭಗವಂತ ಇದನ್ನು ಭಗವದ್ಗೀತೆಯಲ್ಲಿ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾನೆ. ನಾವು ನೋವಿನಲ್ಲಿದ್ದಾಗ ಅಥವಾ ಕಣ್ಣೀರಿನಲ್ಲಿ ಮುಳುಗಿ ಹೋದಾಗ ಈ 5 ಮಾತುಗಳನ್ನು ನೆನಪಿಸಿಕೊಳ್ಳಬೇಕು. ಈ 5 ಮಾತುಗಳು ನಮಗೆ ಶಕ್ತಿ ಮತ್ತು ಧೈರ್ಯ ನೀಡುತ್ತದೆ. ಆ ಭಗವಂತನೇ ನಮ್ಮ ಜೊತೆ ಇದ್ದಾನೆ ಎನ್ನುವ ಒಂದು ಅಚಲವಾದ ನಂಬಿಕೆಯನ್ನು ಮೂಡಿಸುತ್ತದೆ. ಹಾಗಾಗಿ ನಿಮ್ಮ ಗೊಂದಲಗಳು ಪರಿಹಾರವಾಗಬೇಕಾದರೆ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲೇಬೇಕಾದ ಅಗತ್ಯವಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಸುಮ್ಮನಾಗಿ ಬಿಡಿ. ಸಮಯ ಬದಲಾಗುತ್ತದೆ. ಸಮಯ ಬಂದಾಗ ನಿಮ್ಮ ಉತ್ತರ ಏನೆಂದು ಆ ಜನಗಳಿಗೆ ತಿಳಿಯುತ್ತದೆ. ಸಮಯವೇ ಉತ್ತರ ನೀಡುವಾಗ ಅಲ್ಲಿ ಯಾವುದೇ ಸಾಕ್ಷಿಯ ಅಗತ್ಯವಿರುವುದಿಲ್ಲ. ಹಾಗಾಗಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ನೀವೇ ಪರಿಹಾರ ಅಥವಾ ಉತ್ತರ ಕಂಡುಹಿಡಿಯಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡಿದರೆ ಉತ್ತರ ತಾನಾಗಿಯೇ ಸಿಗುತ್ತದೆ. ಸಮಯವೇ ಎಲ್ಲವನ್ನೂ ನಿಮಗೆ ಉತ್ತರಿಸುತ್ತದೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.
ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.